ದಂಡಾಧಿಕಾರಿಗಳ ನಡೆಗೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ನೂರಾರು ಎಕರೆ ಸರ್ಕಾರಿ ಗೋಮಾಳ ಉಳಿಸುವ ಕಡೆಗೆ ಎಂಬ ಅಭಿಯಾನದಲ್ಲಿ ನಾವು ರೈತ ಸಂಘದಿಂದ ನಿರಂತರವಾಗಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಸಾವಿರಾರು ಎಕರೆ ಒಂದು ಗೋಮಾಳ ಕಲ್ಲು ಬಂಡೆಗಳು ಇವತ್ತು ಒತ್ತುವರಿಯಾಗಿದೆ, ಅದನ್ನು ಬಿಡಿಸಬೇಕು ಅಂತೇಳಿ ನಾವು ಮನವಿ ಕೊಡ್ತಾ ಇದ್ವಿ. ಆ ಮನವಿಗೆ ಸ್ಪಂದಿಸಿದ ತಾಲೂಕು ದಂಡಾಧಿಕಾರಿಗಳು ಒಂದು ತಿಂಗಳ ಹಿಂದೆ ಸರ್ವೆ ಶಿವಕುಮಾರ್ ಸಾಹೇಬರಿಗೆ ಹೇಳಿ ಸರ್ವೆ ಮಾಡಿಸಿದರು. ಅದರಲ್ಲಿ 115 ರಲ್ಲಿ ಸುಮಾರು ಒಂದು 5ರಿಂದ 6 ಎಕರೆ ಒತ್ತುವರಿ ಇತ್ತು. ಅದನ್ನು ಇವತ್ತು ಕಂದಾಯ ಅಧಿಕಾರಿಗಳ ಸಮ್ಮುಖದಲ್ಲಿ ಜೆಸಿಬಿಗಳ ಮುಖಾಂತರ ಒತ್ತುವರಿ ಆಗಿರುವುದನ್ನು ಗುರುತಿಸಿ ಇವತ್ತು ತೆರವುಗೊಳಿಸ್ತಾ ಇದ್ರಿ. ನಾವು ಸರ್ವೆ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಮನವಿ ಮಾಡೋದಷ್ಟೇ, ನಿರಂತರವಾಗಿ ರೈತ ಸಂಘ ಸರ್ಕಾರಿ ಭೂಮಿಯನ್ನು ಉಳಿಸಲು ನಾವು ಅಭಿಯಾನ ಮಾಡ್ತಾ ಇದ್ದೀವಿ. ಆದ್ರೆ ಭೂಗಳ್ಳರ ಕಪಿಮುಷ್ಟಿಯಲ್ಲಿ ಇಲ್ಲಿ ಸ್ಥಳೀಯರು ಯಾರು ಬದುಕ್ತಾ ಇಲ್ಲ, ಯಾರೋ ಬೇರೆಯವರು ಬಂದು ಬದುಕ್ತಾ ಇದ್ದಾರೆ. ಆದ್ರೆ ಇವತ್ತು 1 ಎಕರೆ ಬಂದು ಇಲ್ಲಿ 3ರಿಂದ 4 ಕೋಟಿ ಬಾಳ್ತಾ ಇದೆ. ಅದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋದ್ರಿಂದ ಯಾವುದೇ ರೀತಿಯ ಒಂದು ಸರ್ವೆ ಇಲಾಖೆ ಇರಬಹುದು, ಕಂದಾಯ ಇಲಾಖೆ ಇರಬಹುದು, ಭೂಗಳ್ಳರ ಪರ ಇಲ್ಲದೆ ಸರ್ಕಾರಿ ಒಂದು ಆಸ್ತಿಗಳನ್ನು ಉಳಿಸುವಂತಹ ಕೆಲಸ ಮಾಡಬೇಕು. ನಾವು ರೈತ ಸಂಘದಿಂದ ಸರ್ಕಾರಿ ಭೂಮಿಗಳನ್ನು ಮತ್ತೆ ರೈತರಿಗೆ ಸಮಸ್ಯೆ ಆದಾಗ ನಿರಂತರವಾಗಿ ಹೋರಾಟಕ್ಕೆ ಯಾವುದೇ ಟೀಕನೆ ಮತ್ತು ಬೆದರಿಕೆಗೆ ನಾವು ಒಳಗಾಗದೆ ಒಂದು ಅಂಜದೆ ನಾವು ಸರ್ಕಾರಿ ಭೂಮಿಯನ್ನು ಉಳಿಸುವಂತ ಅಭಿಯಾನ ಮಾಡ್ತಾ ಇದ್ದೀವಿ. ಅದರಂತೆ ಇದೇ ತಿಂಗಳು 21ನೇ ತಾರೀಕು ಸರ್ವೆ ನಂಬರ್ 112ರಲ್ಲಿ ಒತ್ತುವರಿಯಾಗಿರುವಂತಹ 106 ಎಕರೆ ಗೋಮಾಳ ಜಮೀನನ್ನು ಕಲ್ಲು ಬಂಡೆಗಳನ್ನು ಉಳಿಸುವಂತೆ ದಿನಾಂಕ 21/4/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ ದೇವರಾಯ ಸಮುದ್ರ ಗೇಟ್ ಅನ್ನು ಕುರಿಗಳು, ಎಮ್ಮೆಗಳು ಮತ್ತೆ ಕೋಳಿಗಳು ಮತ್ತು ಟ್ರ್ಯಾಕ್ಟರಿಗಳು, ಬಂಡಿಗಳ ಸಮೇತ ಬಂದ್ ಮಾಡುವ ಮುಖಾಂತರ ಭೂಗಳ್ಳರ ಕಪಿಮುಷ್ಟಿಯಲ್ಲಿ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತಹ ಪ್ರಾಮಾಣಿಕ ಕೆಲಸ ಕಂದಾಯ ಸರ್ವೆ ಅಧಿಕಾರಿ ಮಾಡುವಂತಹ ಹೋರಾಟವನ್ನು ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ರೈತ ಪರ ಹೋರಾಟ ಇಷ್ಟೇ. ಯಾವುದೇ ಬೆದರಿಕೆಗಳಿಗೆ, ಯಾವ ಭೂಗಳ್ಳರ ಆಮಿಷಗಳಿಗೆ ಒಳಗಾಗದಂತೆ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತ ಅಭಿಯಾನ ಮತ್ತು ಹೋರಾಟಕ್ಕೆ ಮುಂದಾಗ್ತದೆ. ನಮಸ್ಕಾರ. ಮಾನ್ಯ ತಹಶೀಲ್ದಾರ್ ಆದೇಶದಿಂದ ಸರ್ವೆ ನಂಬರ್ಗಳ ಬಗ್ಗೆ ವಿಚಾರ ಹೇಳಿದ್ರು ಅಂದ್ರೆ ಸರ್ವೆ ನಂಬರ್ ಅಳತೆ ಮಾಡ್ಬಿಟ್ಟು ಎಲೆಕ್ಷನ್ ಮಾಡೋ ವಿಚಾರವಾಗಿ ಬಂದಿದ್ರು. ಸರ್ವೆ ನಂಬರ್ 115ರಲ್ಲಿ ನಂಬರ್ಗಳು ಫಿಕ್ಸ್ ಮಾಡಿಬಿಟ್ಟು ಸರ್ಕಾರಿ ಲ್ಯಾಂಡ್ ಏನೇನಿದೆಯೋ ಅದನ್ನ ಎವಿಕ್ಷನ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾನು ಅಳತೆ ಮಾಡಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸೆಕ್ರೆಟರಿ ಅವರು, ಗ್ರಾಮ ಲೆಕ್ಕಾಧಿಕಾರಿಗಳು JCB ಮುಖಾಂತರ ಅಳತೆ ಮಾಡಿ ಎವಿಕ್ಷನ್ ಮಾಡ್ತಾ ಇದ್ದೀನಿ.